ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ನಯನ ಕುಬ್ಸ. ನೀವು ನೋಡ್ತಾ ಇದ್ದೀರಾ ನಯನ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ನಾನು ನೋಡ್ತಾ ಇದ್ದೀರಾ ಈ ಒಂದು ದೊಡ್ಡ ಪತ್ರೆ ಎಲೆ. ಇದರಿಂದ ಬಹಳ ಉಪಯೋಗ ಇರ್ತಕ್ಕಂಥದ್ದು. ಚಿಕ್ಕ ಮಕ್ಕಳಿಗೆ ಜ್ವರ ಬಂದಾಗ, ಅತಿ ಹೆಚ್ಚು ಜ್ವರ ಇದ್ದಾಗ ಇದನ್ನು ಸ್ವಲ್ಪ ಹೆಂಚಿನ ಮೇಲೆ ಬಿಸಿ ಮಾಡಿ ನೆತ್ತಿಯ ಮೇಲೆ ಹಾಕೋದ್ರಿಂದ ತುಂಬಾ ಒಳ್ಳೆಯ ಪರಿಣಾಮ ಬೀರುತ್ತೆ. ಜ್ವರ ಬೇಗ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ದೊಡ್ಡ ಪತ್ರೆಯನ್ನು ಕಫಕ್ಕಾಗಿ ಯೂಸ್ ಮಾಡ್ತಾರೆ. ಹಿತ್ತಲಿನಲ್ಲೇ ಬೆಳೀತಕ್ಕಂತಹ ಗಿಡ ಇದಾಗಿದ್ದರಿಂದ ಇದನ್ನು ಅಜೀರ್ಣ ಸಮಸ್ಯೆ ಇರೋರು, ಮಕ್ಕಳು ಶೀತ ಕೆಮ್ಮು ಜ್ವರ ಬಂದಾಗ ಇದನ್ನು ಉಪಯೋಗಿಸೋದ್ರಿಂದ ತುಂಬ ಒಳ್ಳೆ ಬೆನಿಫಿಟ್ ಇದೆ. ಹಾಗಾಗಿ ಈ ಒಂದು ಇನ್ನೇನು ಬೇಸಿಗೆ ಮುಗಿದು ಮಳೆಗಾಲ ಶುರುವಾಗ್ತಿದ್ದಂಗೆ ಮಕ್ಕಳಿಗೆ ಕಾಡುವಂಥದ್ದೇ ಶೀತ ನೆಗಡಿ ಕೆಮ್ಮು. ಹಾಗಾಗಿ ಇದನ್ನು ಸ್ವಲ್ಪ ಹೇಗೆ ಇದನ್ನು ಒಂದು ರಸ ಮಾಡೋದು ಹೇಗೆ, ಇದಕ್ಕೆ ಏನು ಬೆರೆಸಿದರೆ ಏನು ಉಪಯೋಗ ಆಗುತ್ತೆ ಅನ್ನೋದನ್ನು ಈ ನನ್ನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಒಂದು ಹಂಚನ್ನು ಚೆನ್ನಾಗಿ ಕಾಸ್ಕೊಂಡಿದ್ದೀನಿ. ಹಂಚಿನಲ್ಲಿ 3ರಿಂದ 4 ದೊಡ್ಡಪತ್ರೆ ಎಲೆಗಳನ್ನು ಹಾಕಿಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಬಿಸಿ ಮಾಡ್ತಿದ್ದಾಗನೇ ಅದು ನೀರು ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವೆಲ್ಲವುದು ಫ್ರೈ ಆದಮೇಲೆ ಒಂದು ಸಣ್ಣ ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ. ಅವು ಆರಬೇಕು, ಭಾಳ ಆರಲಿಕ್ಕೂ ಬಿಡಬೇಡಿ. ಸ್ವಲ್ಪ ಉಗುರು ಬೆಚ್ಚಗಿದ್ದಾಗನೇ ಅದನ್ನ ಹಿಂಡಿದರೆ ನೀರು ಬರುತ್ತೆ. ಇನ್ನು ನೀರು ಒಂದು 4 ಎಲೆಗೆ 1 ಸ್ಪೂನು 1.5 ಸ್ಪೂನಷ್ಟು ನೀರು ಬಂದಿದೆ. ಈ ನೀರಿಗೆ 1/4 ಚಮಚ ಶುದ್ಧ ಜೇನುತುಪ್ಪವನ್ನು ನಾನು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಒಂದು ಸಲ ಕೈ ಆಡಿಕೊಂಡು ಇದನ್ನು ಬೆಳಗ್ಗೆ ಹಾಳುವಟ್ಟೆಗೆ ಒಂದು ಸಲ ಮತ್ತು ರಾತ್ರಿ ಮಲಗುವಾಗ ಒಂದು ಸಲ ತೊಗೊಂಡ್ರೆ ಯಾವುದೇ ರೀತಿ ಕಫದ ಕೆಮ್ಮು, ಒಣ ಕೆಮ್ಮು, ಅಲರ್ಜಿ ಕೆಮ್ಮು ಇದ್ದರೂ ಕೂಡ ಆದಷ್ಟು ಬೇಗ ಪರಿಹಾರ ಆಗುತ್ತೆ. ನನ್ನ ಮಗಳು ಕೂಡ ಇದನ್ನು ಕುಡಿತಾಳೆ. ಅವಳಿಗೂ ತುಂಬ ಕೆಮ್ಮು ಇದ್ದಾಗ ನಾವು ಇದನ್ನೇ ಟ್ರೈ ಮಾಡೋದು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ಕೊಳ್ಳಿ. ದೊಡ್ಡವರು ಇದನ್ನು ಯೂಸ್ ಮಾಡ್ಬೋದು.